ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 1 ತಿಂಗಳು ಕಳೆದು ಹೋಗಿಬಿಟ್ಟಿದ್ದಾವೆ. ಈ ಒಂದು ಸುಮಂತ್ ಸಾವಿನಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅನ್ನೋ ರೀತಿಯಲ್ಲಿ ಇದೀಗ ಒಬ್ಬ ವ್ಯಕ್ತಿಯ ಹೆಸರು ಕೂಡ ಕೇಳಿ ಬರ್ತಾ ಇರುವುದನ್ನು ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಲೋಕನಾಥ್ ರೈ ಅನ್ನುವಂತಹ ವ್ಯಕ್ತಿ ಆತ. ಸೊ ಅವರು ಕೂಡ ಧನುರ್ ಪೂಜೆಗೆ ಹೋಗಬೇಕು ಅನ್ನೋ ಕಾರಣದಿಂದಾಗಿ ಆ ಸಮಯದಲ್ಲಿ ಅಂದರೆ 5 ಗಂಟೆಯ ಆಸುಪಾಸಿನಲ್ಲಿ ಸುಮಂತ್ ಕೊಲೆ ಆದ ದಿನದಂದು ಹೊರಗಡೆ ಬಂದಿರ್ತಾರಂತೆ. ಸೊ ಈ ಕುರಿತಾಗಿ ಏನೇನೆಲ್ಲ ಮಾಹಿತಿ ಕೂಡ ಹರಿದಾಡ್ತಾ ಇದೆ ಎಂಬುದು ಕೂಡ ನಿಮ್ಮ ಗಮನಕ್ಕಿದೆ. ಹಾಗಂತೆ ಈಗಂತೆ ಅನ್ನೋ ಒಂದಿಷ್ಟು ಅಂತ್ಯ ಕಂತ್ಯಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸೊ ಈ ಕುರಿತಾಗಿ ಈ ಅಧಿಕೃತವಾಗಿ ಲೋಕನಾಥ್ ಅವರೇ ಈಗ ಈ ಒಂದು ಮಾಹಿತಿಯ ಕುರಿತಾಗಿ ಸುಮಂತ್ ಸಾವಿನ ಕುರಿತಾಗಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಪೊಲೀಸರು ಇವರನ್ನು ಈಗೆಲ್ಲ ತನಿಖೆ ಮಾಡಿದ್ದಾರೆ. ಸೊ ಈ ಕುರಿತಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡು ಬಿಟ್ಟಿದ್ದಾರೆ. ಹಾಗಾದರೆ ಆ ಮಾಹಿತಿಯನ್ನು ಲೋಕನಾಥ್ ಹೇಳ್ತಾ ಇರುವಂಥದ್ದೇನು, ಈ ಒಂದು ವಿಷಯವನ್ನು ಅಧಿಕೃತವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗೋಣ. ಲೋಕನಾಥ್ ರೈ ಹೇಳಿರುವ ಪ್ರಕಾರ ಏನದು ಸತ್ಯಾಸತ್ಯತೆ ಎಂಬುದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಲೋಕನಾಥ್ ರೈ ಅನ್ನುವಂಥ ವ್ಯಕ್ತಿಯವರು ಸೊ ಅವರು ಕೂಡ ಧನು ಪೂಜೆಗೆ ಹೋಗಬೇಕು ಅಂತ ಅಂದ್ಕೊಂಡು ಆ ಒಂದು 5 ಗಂಟೆಯ ಆಸುಪಾಸು ಅಥವಾ 5 ಗಂಟೆ 15 ನಿಮಿಷ ಅಥವಾ 10 ನಿಮಿಷದ ಆಸುಪಾಸು ಅಂತ ಅವರು ಹೇಳ್ತಾ ಇರುವಂಥದ್ದು. ಸೊ ಆ ಸಂದರ್ಭಕ್ಕೆ ಹೊರಡಬೇಕು ಅನ್ನೋ ರೀತಿಯಲ್ಲಿ ಬೈಕ್ ಹತ್ರ ಬಂದು ನಿಂತ್ಕೊಂಡಿರ್ತಾರೆ. ಅಂದರೆ ಅವರ ಮನೆಯಲ್ಲಿ ಇರುವಂಥ ತಮ್ಮದೇ ಬೈಕ್ ಹತ್ರ ಬಂದು ನಿಂತ್ಕೊಂಡಿರ್ತಾರೆ. ಸೊ ಆ ಸಂದರ್ಭಕ್ಕೆ ಸುಮಂತ್ ಮನೆ ಕಡೆಯಿಂದ ಒಂದು ಬೈಕ್ ಆ ಒಂದು ವೇಗವಾಗಿ ಹೋಗಿಬಿಡುತ್ತೆ. ಅಂದರೆ ಅಷ್ಟು ತುಂಬ ರ್ಯಾಶ್ ಅಂತ ಹೇಳೋದಕ್ಕಾಗೋದಿಲ್ಲ, ಮೀಡಿಯಮ್ ಅಲ್ಲೇ ಒಂದು ಸ್ಪೀಡ್ ಅಂತ ಇರ್ಬೋದು. ಅಂದರೆ ಒಂದು 60ರಿಂದ 70 ಸ್ಪೀಡಿನಲ್ಲಿ ಆ ಒಂದು ಬೈಕ್ ಹೋಗ್ತಾ ಇತ್ತು ಅನ್ನೋ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಸೊ ಲೋಕನಾಥ್ ಅವರು ಕಂಡಿರುವಂಥ ಪ್ರಕಾರ ಆ ಸಂದರ್ಭಕ್ಕೆ ಸುಮಂತ್ ಮನೆ ಕಡೆಯಿಂದ ಒಂದು ಬೈಕ್ ಬಂದಿದೆ. ಆ ಬೈಕ್ ಯಾಕೆ ಬಂತು, ಏನು ಬಂತು ಅನ್ನೋದು ಕೂಡ ಅವ್ರಿಗೂ ಗೊತ್ತಿರೋದಿಲ್ಲ. ಅದೇ ರೀತಿಯಾಗಿ ಅವರು ಅಂದ್ಕೊಂಡಿರುವಂಥದ್ದು ಯಾರೋ ಒಂದು ನೆಂಟರು ಬಂದಿರಬಹುದೇನೋ ಅಂತ ಭಾವಿಸಿದ್ದೀವಿ ಅನ್ನೋ ರೀತಿಯಾಗಿ ಲೋಕನಾಥ್ ಹೇಳುವಂಥದ್ದು. ಬೈಕ್ ಸಾಧಾರಣ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಬೈಕ್ನ ನಂಬರ್ ಪ್ಲೇಟ್ ಆಗಲಿ ಅಥವಾ ಬೈಕ್ನಲ್ಲಿ ಕೂತಿರುವಂಥ ವ್ಯಕ್ತಿ ಆಗಲಿ ಯಾವುದೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಅದನ್ನು ಹೊರತುಪಡಿಸಿ ಹಳೆಯ ಕಾಲದ ಒಂದು ಬೈಕ್ ರೀತಿಯಲ್ಲಿ ಇತ್ತು. ಸಹಜವಾಗಿ ಏನಾಗಿತ್ತು ಅಂತಂದರೆ, ಹಳೆಯ ಬೈಕ್ ಈಗ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ 10 ವರ್ಷ 15 ವರ್ಷದ ಬೈಕ್ಗಳೇನಿರುತ್ತೆ ಆ ಸಂದರ್ಭದ ಬೈಕಿನ ರೀತಿಯಲ್ಲಿ ನನಗೆ ಭಾಸವಾಗಿದೆ ಅನ್ನೋ ರೀತಿಯಾಗಿ ಲೋಕನಾಥ್ ಅವರು ಹೇಳುವಂಥದ್ದು. ಇನ್ನು ಸುಮಂತ್ ಮನೆ ಕಡೆಯಿಂದ ಬರಬೇಕಾದಂಥ ಬೈಕ್ ಇಲ್ಲಿಂದ ಯಾಕೆ ಬಂತು ಅಂತ ಕೂಡ ನಾನು ಯೋಚನೆ ಮಾಡಿದೆ. ಆದರೆ ಈ ರೀತಿಯಾಗಿ ಘಟನೆ ಆಗಿರುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಅದಾದ ಬಳಿಕ ನಾನು ನೇರವಾಗಿ ಪೂಜೆಗೆ ಹೋದೆ, ಪೂಜೆನ ಮುಗಿಸ್ಕೊಂಡು ಬಂದೆ. ಮತ್ತು ಸುಮಂತ್ ಮತ್ತು ನಾವುಗಳು ಯಾವುದೇ ರೀತಿಯಾಗಿ ಭೇಟಿ ಆಗ್ತಾ ಇರಲಿಲ್ಲ. ಸುಮಂತ್ ಹೋಗುವಂತಹ ದೇವಸ್ಥಾನವೇ ಬೇರೆ, ಅದೇ ರೀತಿಯಾಗಿ ಲೋಕನಾಥ್ ರೈ ಹೋಗುವಂಥ ದೇವಸ್ಥಾನವೇ ಬೇರೆ ಆಗಿತ್ತು ಅನ್ನೋ ರೀತಿಯಾಗಿ ಲೋಕನಾಥ್ ಅವರು ಹೇಳ್ತಾ ಇರುವಂಥದ್ದು. ಇನ್ನು ಮುಂದುವರೆದು ಒಂದಿಷ್ಟು ಮಾಹಿತಿ ಕೂಡ ಸದ್ದು ಮಾಡ್ತಾ ಇತ್ತು. ಏನು ಅಂತಂದರೆ, ಆ ಒಂದು ಬೈಕ್ನಲ್ಲಿ ಹೋದಂಥ ವ್ಯಕ್ತಿ ಹತ್ರ ರಾಡ್ ಇತ್ತು, ಕಬ್ಬಿಣದ ವಸ್ತು ಇತ್ತು ಅನ್ನೋ ರೀತಿಯಾಗಿ ಕೇಳಿ ಬರ್ತಾ ಇತ್ತು. ಆ ಪೈಕಿ ಒಂದು ಆಟೋಗೆ ಕೂಡ ಟಚ್ ಆಗಿದೆ ಅನ್ನೋ ರೀತಿಯಾಗಿ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಆ ಆಟೋದ ಬಗ್ಗೆ ಗಮನಿಸೋದಾದರೆ ಸುದ್ದಿಗಳ ಪ್ರಕಾರ ರಬ್ಬರ್ ತೋಟದ ಆಟೋ ಅನ್ನೋ ರೀತಿಯಾಗಿ ಕೇಳಿ ಬರ್ತಾ ಇದೆ. ಸೊ ಯಾರಿರಬಹುದು, ಏನಿರಬಹುದು, ಯಾಕಿರಬಹುದು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಮತ್ತು ಆ ತೋಟಕ್ಕೆ ಬಂದಿರುವಂಥ ಆಟೋ ಯಾರದ್ದು ಕೂಡ ಅದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಇನ್ನು ಅದನ್ನು ಹೊರತುಪಡಿಸಿ ರಬ್ಬರ್ ತೋಟದ್ದು ಅಂತ ಹೇಳಲಾಗ್ತಾ ಇದೆ. ರಬ್ಬರ್ ತೋಟಕ್ಕೆ ಆಟೋಗಳು ಸಹಜವಾಗಿ ಬಂದಿರ್ತವೆ. ಆ ಸಂದರ್ಭಕ್ಕೆ ಯಾಕೆ ಬಂದಿದ್ರು ಅನ್ನೋದು ಕೂಡ ಒಂದು ಪ್ರಶ್ನೆ. ಆ ಆಟೋಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಆಟೋದ ಅಧಿಕೃತವಾದಂತಹ ಮಾಹಿತಿ ಕೂಡ ಇದುವರೆಗೂ ಲಭ್ಯ ಆಗಿಲ್ಲ. ಇನ್ನು CCTV ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CCTV ಫುಟೇಜ್ ಏನಾದರೂ ಪತ್ತೆ ಆಗಿದೆಯಾ, ಈ ರೀತಿಯಾದಂಥ ಒಂದಿಷ್ಟು ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಲೋಕನಾಥ್ ಮನೆ ಹತ್ರವೇ ಒಂದು CCTV ಇದೆ ಅನ್ನೋ ರೀತಿಯಾಗಿ ಸುದ್ದಿ ಅಂಥದ್ದೆಲ್ಲವೂ ಕೂಡ ಹರಿದಾಡ್ತಾ ಇತ್ತು. ಇದಕ್ಕೂ ಕೂಡ ಲೋಕನಾಥ್ ಅವರು ಕ್ಲಾರಿಟಿನ ಕೊಟ್ಟು ಬಿಟ್ಟಿದ್ದಾರೆ. ನಮ್ಮ ಮನೆ ಬಳಿ ಯಾವುದೇ ರೀತಿಯಾದಂಥ CCTV ಇಲ್ಲ. ಸೊ ನಮ್ಮ ಮನೆಯಿಂದ ಒಂದು 100 ಮೀಟರ್ ಅಥವಾ 150 ಮೀಟರ್ ದೂರದಲ್ಲಿ ಒಂದು ದೊಡ್ಡದಾದಂಥ ಮನೆ ಇದೆ. ಆ ಮನೆಯಲ್ಲಿ ಬೇಕಿದ್ದರೆ CCTV ಇದೆ. ಆ CCTVಯನ್ನು ಕೂಡ ಪರಿಶೀಲನೆ ಪೊಲೀಸರು ಮಾಡಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಆದರೆ ಆ ಒಂದು CCTVಯಲ್ಲಿ ಕೇವಲ ಲೈಟ್ ಮಾತ್ರ ಪತ್ತೆ ಆಗಿದೆ ಅನ್ನೋ ರೀತಿಯಾಗಿ ಕೂಡ ಸುದ್ದಿ ಹರಿದಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಲೋಕನಾಥ್ ರೈ ಅವರು ಹೇಳ್ತಾ ಇರುವಂತಹದ್ದು. ಇನ್ನು ಈ ಸುಮಂತ್ ಸಾವು ಆದಂತಹ ದಿನದಂದು ಆ ಒಂದು ಬೈಕ್ ಪಾಸ್ ಆಗಿದೆಯಲ್ಲ, ಆ ಬೈಕ್ ಓಡಾಡುವಂಥ ಸ್ಥಳ ಏನಿದೆ, ಸುಮಂತ್ ಮನೆಯಿಂದ ಹೋಗಬೇಕಾದಂಥ ಸಂದರ್ಭದಲ್ಲಿ ಈ ಲೋಕನಾಥ್ ರೈ ಅವರು ಏನಿದ್ದಾರೆ ಅವರ ಮನೆ ಮುಂದೆನೇ ಹೋಗಬೇಕು. ಆದರೆ ಬೇರೆ ನಡ್ಕೊಂಡು ಹೋಗೋದಕ್ಕೆ ಅಥವಾ ಪಾದಚಾರಿಗಳು ಅಂತ ಏನು ಕರಿತೀವಿ ಅವರು ಓಡಾಡೋದಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಆದರೆ ಲೋಕನಾಥ್ ಮನೆಯಿಂದ ಹೋದಾಗಲೇ ಮೇನ್ ರೋಡ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಈಗ ಯಾವುದೇ ರೀತಿಯಾದ ದ್ವಿಚಕ್ರ ವಾಹನ ಆಗಿರ್ಬೋದು ಅಥವಾ 4 ಚಕ್ರದ ವಾಹನಗಳು
ವಾಹನಗಳಾಗಿರಬಹುದು ಲೋಕನಾಥ್ ಮನೆ ಮುಂದೆ ಹೋಗಬೇಕು. ಸುಮಂತ್ ಮನೆ ಕಡೆಯಿಂದ ಬಂದಿರುವಂತಹ ಬೈಕ್ ಲೋಕನಾಥ್ ಅವರ ಮನೆ ಮುಂದಿಂದ ಮೇನ್ ರೋಡ್ ಸೇರಿರುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸ್ಪಷ್ಟವಾಗಿ ಲೋಕನಾಥ್ ಅವರು ಹೇಳ್ತಾ ಇರುವಂತದ್ದು. ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಆ ಒಂದು ಸಂದರ್ಭಕ್ಕೆ ಲೋಕನಾಥ್ ಅವರು ಗಮನಿಸಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸತ್ಯ ಇರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಇನ್ನು ಪೊಲೀಸರು ಕೂಡ ಲೋಕನಾಥ್ ಅವರನ್ನ ಎನ್ಕ್ವೈರಿ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಲೋಕನಾಥ್ ಅವರು ಹೇಳಿದ್ದಾರೆ. ಮೊದಲೇ ಈ ಒಂದು ಮಾಹಿತಿಯನ್ನ ಲೋಕನಾಥ್ ಅವರು ಪೊಲೀಸರೊಂದಿಗೆ ಹಂಚಿಕೊಂಡಿದ್ರಂತೆ. ಅವರಿಗೂ ಕೂಡ ಯಾವುದೇ ರೀತಿಯಾಗಿ ಸುದ್ದಿ ಕೂಡ ಆಗಿರಲಿಲ್ಲ. ಇನ್ನು ಕೆಲವು ಮಾಹಿತಿಯ ಪ್ರಕಾರ ಲೋಕನಾಥ್ ಅವರು ಮಾಧ್ಯಮದ ಜೊತೆ ಮಾತನಾಡಬೇಡಿ ಅನ್ನೋ ರೀತಿಯಲ್ಲಿ ಹೇಳಿದ್ರು, ಪೊಲೀಸರು ಹಾಗೆ ಹೀಗೆ ಅನ್ನೋ ಒಂದಿಷ್ಟು ಸುದ್ದಿ ಕೂಡ ಆಗ್ತಾ ಇತ್ತು. ಆ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಕೂಡ ಯಾವುದನ್ನು ಏರಿಲ್ಲ ಅನ್ನೋದು ಲೋಕನಾಥ್ ಸ್ಪಷ್ಟಪಡಿಸಿ ಬಿಟ್ಟಿದ್ದಾರೆ. ಸೊ ಎಲ್ಲವನ್ನು ಕೂಡ ಹೊರತುಪಡಿಸಿ ಸುಮಂತ್ ಸಾವಾದ ಬಳಿಕ ವಾತಾವರಣ ಸ್ವಲ್ಪ ಹದಗೆಟ್ಟು ಬಿಟ್ಟಿದೆ ಅಥವಾ ಕಲುಷಿತವಾಗಿ ಬಿಟ್ಟಿದೆ ಅಂತಾನೆ ಲೋಕನಾಥ್ ಅವರು ಹೇಳ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಒಂದು 5 ಗಂಟೆ ಆಸುಪಾಸಿನಲ್ಲಿ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಅಲ್ಲಿನ ಜನಗಳಿಗೆ ಭಯವಾಗ್ತಾ ಇದೆ ಅಂತೆ. ಸುತ್ತಮುತ್ತಲು ಇರುವಂಥದ್ದು ಕೇವಲ ಒಂದು 5 ರಿಂದ 6 ಮನೆಗಳು ಆ ಒಂದು ಸುತ್ತಮುತ್ತಲು ತೋಟದಲ್ಲಿ ಇರುವಂಥದ್ದು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು ಮತ್ತು ಸ್ಪಷ್ಟವಾಗಿ ಇರುವಂತಹದ್ದು. ಸೊ ಅಲ್ಲಿನ ಮನೆಗಳಿಗೆಲ್ಲರಿಗೂ ಕೂಡ ಭಯದ ವಾತಾವರಣ ಹುಟ್ಟುಕೊಂಡು ಬಿಟ್ಟಿದೆ. ಯಾವ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅನ್ನೋ ಭಯ ಇಂಥದ್ದೆಲ್ಲವೂ ಕೂಡ ಇದೆ. ಕಳೆದ 100 ವರ್ಷಗಳಿಂದನೂ ಕೂಡ ಈ ರೀತಿಯಾದಂಥದ್ದು ಯಾವುದೇ ಘಟನೆಗಳು ಕೂಡ ಆ ಒಂದು ಏರಿಯಾದಲ್ಲಿ ನಡೆದಿರಲಿಲ್ವಂತೆ. ಇದೇ ಪ್ರಥಮ ಬಾರಿಗೆ ಈ ರೀತಿಯಾಗಿ ನಡೆದಿರುವಂಥದ್ದು. ಇದರಿಂದ ನಮಗೆ ತುಂಬ ಭಯ ಹುಟ್ಟು ಹಾಕಿಬಿಟ್ಟಿದೆ. ಸೊ ಭಯದಿಂದ ನಾವಿಲ್ಲಿ ಓಡಾಡೋಕ್ಕೂ ಕೂಡ ತುಂಬ ಭಯವಾಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಕೇಸನ್ನು ಭೇದಿಸಿ ಪೊಲೀಸರು ಸುಮಂತ್ ಸಾವಿಗೆ ನ್ಯಾಯವನ್ನು ಕೊಡಿಸಿಬಿಟ್ರೆ ಖಂಡಿತವಾಗಿಯೂ ನಾವು ಒಂದಿಷ್ಟು ನಿಟ್ಟುಸಿರು ಬಿಟ್ಟು ಬಿಡ್ತೀವಿ, ನೆಮ್ಮದಿಯಾಗಿ ಬದುಕು ಬಿಡ್ತೀವಿ. ಯಾರು ಆ ಹಂತಕ ಏನು ಎಂಬುದೆಲ್ಲವೂ ಕೂಡ ಗೊತ್ತಾಗಬೇಕು ಅನ್ನೋದು ಲೋಕನಾಥ್ ರೈ ಅವರ ಒಂದಿಷ್ಟು ಮಾತಾಗಿರುವಂಥದ್ದು. ಈ ರೀತಿಯಾದಂಥ ಮಾಹಿತಿಯನ್ನು ಸ್ವತಃ ಲೋಕನಾಥ್ ಅವರೇ ಅಧಿಕೃತವಾಗಿ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಹಂಚಿಕೊಳ್ತಾ ಇರುವಂಥದ್ದು. ಡಿಜಿಟಲ್ ಮಾಧ್ಯಮಗಳಲ್ಲೂ ಕೂಡ ಈ ಕುರಿತಾಗಿ ಅನೇಕ ವಿಡಿಯೋಗಳು ಕೂಡ ಪ್ರಸಾರ ಆಗ್ತಾ ಇದ್ದಾವೆ. ಸೊ ಆ ಒಂದು ವಿಚಾರವನ್ನು ಆ ಒಂದು ಆಧಾರವನ್ನು ಇಟ್ಟುಕೊಂಡು ಆ ಒಂದು ಮೂಲದಿಂದ ಮಾಹಿತಿನ ಪಡೆದುಕೊಂಡು ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ. ತಿಂಗಳು ಕಳೆದೋದ್ರೂ ಕೂಡ ಮೇಲ್ನೋಟಕ್ಕೆ ನೀವುಗಳೆಲ್ಲರೂ ಕೂಡ ಗಮನಿಸುವ ಹಾಗೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಆಗಿಲ್ಲ. ಸೊ ಹಾಗಂತೆ ಈಗಂತೆ ಅಂತ್ಯಕಂತ್ಯಗಳೇ ಕೂಡ ಕೇಳಿ ಬರ್ತಾ ಇದ್ದಾವೆ. ಇದೀಗ ಸುಮಂತ್ ಸಾವಿಗೆ ಒಬ್ಬ ಪ್ರತ್ಯಕ್ಷದರ್ಶಿ ಬೇಕಾಗಿತ್ತು. ಪ್ರತ್ಯಕ್ಷದರ್ಶಿಯಾಗಿ ಲೋಕನಾಥ್ ಅವರೇ ಕಾಣಿಸಿಕೊಂಡು ಬಿಟ್ಟಿದ್ದಾರೆ. ಲೋಕನಾಥ್ ಅವರೇ ಸ್ವತಃ ಮಾಹಿತಿಯನ್ನು ಕೂಡ ಹಂಚಿಕೊಂಡು ಬಿಟ್ಟಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾರಾ ಅಥವಾ ತನಿಖೆಯನ್ನು ಮಾಡಿದ್ರೆ ನ್ಯಾಯ ಸಿಗುತ್ತಾ, ಇಂಥದ್ದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಆದರೂ ಕೂಡ ಪೊಲೀಸ್ ಇಲಾಖೆ ತುಂಬ ಎಚ್ಚರಿಕೆಯಿಂದ ಮತ್ತು ತುಂಬ ಜಾಗರೂಕತೆಯಿಂದ ಈ ಒಂದು ಕೇಸನ್ನು ಭೇದಿಸಬೇಕಾಗುತ್ತೆ. ಮೇಲಿಂದ ಒತ್ತಡ ಇದೆ ಅಥವಾ ಕೇಸಲ್ಲಿ ಯಾರನ್ನೋ ಒಬ್ಬನ ಆರೋಪಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ತಪ್ಪು ನಿರ್ಧಾರ ಅಥವಾ ತಪ್ಪು ದಾರಿಯಲ್ಲಿ ಈ ತನಿಖೆಯನ್ನು ಮುಚ್ಚಾಕೋದಕ್ಕಾಗಲಿ ಅಥವಾ ಈ ತನಿಖೆಯಲ್ಲಿ ಅಥವಾ ಈ ಕೇಸಲ್ಲಿ ಯಾರೋ ಒಬ್ಬ ಅಮಾಯಕನ ತಂದು ಕೂರಿಸೋದಾಗಲಿ ಇಂಥದ್ದು ಯಾವುದೂ ಕೂಡ ಆಗಬಾರದು. ಸೊ ಯಾಕೆಂತಂದರೆ ಸಾಕಷ್ಟು ಪ್ರಕರಣಗಳಲ್ಲಿ ಹಾಗೆ ಆಗಿರುವಂತಹ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಸೊ ಪೊಲೀಸರಿಗೆ ಒತ್ತಡಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಜನಾಕ್ರೋಶ ಹೆಚ್ಚಾಗ್ತಾ ಇದ್ದ ಹಾಗೆ, ರಾಜಕೀಯದವರ ಒತ್ತಡವೂ ಕೂಡ ಹೆಚ್ಚಾಗ್ತಾ ಇದ್ದ ಹಾಗೆ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಬ್ಬ ಅಮಾಯಕ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಕೂರಿಸುವಂಥ ಸಾಕಷ್ಟು ಕೇಸುಗಳು ಇದ್ದಾವೆ. ಆದರೆ ಸುಮಂತ್ ಕೇಸಲ್ಲಿ ಹಾಗೆ ಆಗಬಾರದು. ನಿಜವಾಗಿಯೂ ಸುಮಂತ್ ಹತ್ಯೆ ಆಯಿತಾ ಅಥವಾ ಅಸಹಜ ಸಾವ, ಈ ಕುರಿತಾಗಿ ಸುಮಂತ್ ಸಾವಿನ ಕುರಿತಾಗಿ ಪೊಲೀಸರು ಒಂದು ಹಂತದ ಬೆಳವಣಿಗೆಯನ್ನು ಅಥವಾ ಒಂದು ನಿಖರವಾದಂತಹ ಮಾಹಿತಿಯನ್ನು ಜನರಿಗೆ ನೀಡಬೇಕು ಮತ್ತು ನಿಜವಾದ ಹಂತಕ ಯಾರೋ ಅಥವಾ ಸುಮಂತ್ ಸಾವು ಆಗಿರುವಂಥದ್ದು ಕೊಲೆನೇ ಅನ್ನೋದು ಸ್ಪಷ್ಟವಾದರೆ ಆ ಕೊಲೆ ಮಾಡಿರುವಂತಹ ಕೊಲೆಗಡಕನ ಯಾರು, ಕೊಲೆಯನ್ನು ಮಾಡಿರ್ತಕ್ಕಂಥ ಹಂತಕ ಯಾರು ಎಂಬುದು ಕೂಡ ಹಂತಕನನ್ನು ಬಂಧಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ. ಕಳೆದ 1 ತಿಂಗಳಿನಿಂದಲೂ ಕೂಡ ಯಾವುದೇ ರೀತಿಯಾದಂಥ ಪೊಲೀಸ್ ಇಲಾಖೆಯಿಂದ ಸುಮಂತ್ ಸಾವಿನಲ್ಲಿ ಅಪ್ಡೇಟ್ಗಳು ನಿಮ್ಮೆಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಇನ್ನು ಪೊಲೀಸ್ ಇಲಾಖೆ ಒಳಗೆ ಏನೇನೆಲ್ಲ ತನಿಖೆ ಮಾಡ್ತಾ ಇದೆ ಎಂಬುದು ಕೂಡ ನಿಜವಾಗಿಯೂ ಏನು ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.